ಫ್ರೆಂಡ್ಸ್ ಬನ್ನಿ ರಸಗುಲ್ಲ ತಿನ್ನು ಬರ್ರಿ ಬರ್ರಿ ಯಾರು ಆರಕ್ಕೆ 5 ನಿಮಿಷ ಬಂದ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಮತ್ತೆ ಬನ್ರಿ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅನ್ಕೊಂಡು ನೋಡ್ರಿ. ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಶನಿವಾರ ಬೆಳಗ್ಗೆನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಆಯ್ತಲ್ರಿ. ನಿನ್ನೆ ಲಾಗ್ ಹೇಗೆ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಇವತ್ತು ನೋಡ್ರಿ, ಈಗ ಪೂಜೆ ಕೂಡ ಮಾಡ್ಬೇಕ್ರಿ. 7 ಗಂಟೆ ಆಗಿದೆ. ನಮ್ಮ ಮನ್ಯಾಗ ನಮ್ಮ ಮಾಮಾರು ಇದ್ರಂದ್ರೆ ಅವ್ರು ಬೆಳಗ್ಗೆ 5:30, ಲಾಸ್ಟ್ ಅಂದರೆ 6 ಗಂಟೆ ಒಳಗೆ ಪೂಜೆ ಮಾಡ್ತಿದ್ರು. ಈಗ 7 ಗಂಟೆ ಆಗ್ಯದ್ರಿ. ಈಗ ಪೂಜೆ ಮಾಡಬೇಕು. ನಿನ್ನೆ ದಿನ ಮಾಡಿದೆ ತೆಂಗಿನಕಾಯಿ ಅಷ್ಟೇ ಅದಾವ. ಈಗ ಪೂಜೆ ಮಾಡಿ ಸಿಗ್ತೀನಿ ರೀ ನಿಮಗೆ. ಮತ್ತು ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ. ಸಪೋರ್ಟ್ ಮಾಡಿರಿ ಪ್ಲೀಸ್. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಲೈಕ್ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ನಿಮ್ಗೆ ನೀವು ಲೈಕ್ ಮಾಡಿದ್ರೆ ನಮಗೂ ಕೂಡ ಸಪೋರ್ಟ್ ಆಗುತ್ತೆ ನೋಡ್ರಿ. ಅಂದ್ರೆ ನಮ್ಮ ವಿಡಿಯೋನ ಇಷ್ಟಪಡ್ಲಕತ್ತಾರಂತೆ ನಮಗೂ ಕೂಡ ಖುಷಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಈಗ ಪೂಜೆ ಮಾಡ್ಕೊತೀನಿ ರೀ. 7 ಗಂಟೆ ಆಗಿದೆ. ಪ್ರತಿದಿನ 5:30, 6 ಅಷ್ಟಿಗೆ ಪೂಜೆ ಆಗ್ತಿತ್ತು. ಈಗ ನನಗೂ ಕೂಡ ಜಲ್ದಿ ಹೇಳೋಕ್ಕಾಗಲಿಲ್ಲ ರೀ. ಈ ಜಳಕಾದ ಮುಗಿಸಿ ನೋಡಿರಿ, ಗ್ಯಾಸ್ ಕಟ್ಟೆ ಇದೆಲ್ಲ ತೊಳ್ಕೊಂಡಿನಿ ರೀ. ಈಗ ಪೂಜೆ ಮಾಡಿ ಸಿಗ್ತೀನಿ ನಿಮ್ಮ ಸಂಗಟ. ಅಡುಗೆ ಮಾಡ್ಬೇಕ್ರಿ. ಇನ್ನು ಡಬ್ಬಿ ಮಾಡಬೇಕು. 7:30 ಆತ ಟೈಮು. ಪೂಜೆ ಆಯ್ತು ನೋಡಿರಿ ಫ್ರೆಂಡ್ಸ. ಅಷ್ಟೇ ಸಿಂಪಲ್ದೊಳಗೆ ಮಾಡಿಬಿಟ್ಟೆ ಜಲ್ದಿ. ಯಾಕಂದ್ರೆ ಕೆಲಸ ಬೇರೆ ಇದ್ದಾರಿಲ್ಲ. ಫೋನು ಕಮ್ಮಿ ಸಿಕ್ಕರು. ನಿನ್ನೆ ಒಂದು ಸ್ವಲ್ಪ ಸಿಕ್ಕಿದ್ದಲ್ರಿ, ಇವತ್ತು ಕಮ್ಮಿ ಸಿಕ್ಕು. ಯಾಕಂದ್ರೆ ಪಾಟ್ನಾಗ ಹಚ್ಚಿದ ಮಲ್ಲಿಗೆ ಹೂವಿನ ಗಿಡಗಳು ಅವರಿ, ಜಾಸ್ತಿ ಸಿಗಂಗಿಲ್ಲ ರೀ. ನೋಡ್ರಿ ಎಷ್ಟು ಸಿಕ್ಕವ. ಪೂಜೆ ಮಾಡೀನಿ. ಈಗ ಅಡುಗೆ ಕೂಡ ಮಾಡ್ಬೇಕ್ರಿ. ಟೈಮ್ ಬೇರೆ ಭಾಳ ಆಗ್ಯದ. ಮಾಡಮ್ರಿ. ಈಗ ಅಡುಗೆ ಮಾಡ್ತೀನಿ ನೋಡ್ರಿ. ಈಗ ಅಡುಗೆ ಮಾಡ್ಲಿಕ್ಕೆ ಇದೊಂದಿಷ್ಟು ಅನ್ನನ ಪಾಣೆ ಹೊಡಿತೀನಿ ರೀ. ಇಷ್ಟು ಅನ್ನ ಅದಲ್ಲಿ ರಾತ್ರಿದ ಅನ್ನ ಇದೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಇದನ್ನೇ ನಾಷ್ಟ ಮಾಡ್ಬೇಕಂತೇಳಿ ನಾಷ್ಟಕ್ಕೆ ಒಂದು ಸ್ವಲ್ಪ ತಿಂದು ಹೋಗ್ತೀನಿ ಅಂದ್ರಿ. ಕೊತ್ತಂಬರಿ ಅದು ಹೋಳ್ಕೊಂಡಿನಿ ರೀ. ಇದು ಕೋಸಂಬರಿ ಮಾಡ್ತೀನಿ ರೀ. ಒಂದಿಷ್ಟು ಉಳ್ಳಾಗಡ್ಡಿ ಸೌತೆಕಾಯಿ ಹಾಕಿನಿ. ಇದಿಷ್ಟು ಮೆಂತ್ಯ ಪಲ್ಯ ಪರೋಟ ಮಾಡ್ಬೇಕಂತ ಇದು ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಕಾಯಿ ಚಟ್ನಿ ಮಾಡ್ಬೇಕು ಅನ್ಕೊಂಡೆ ರೀ. ಆದರೆ ಟೈಮ್ ಇಲ್ಲ, ಅರ್ಜೆಂಟ್ನಲ್ಲಿ ಟೈಮ್ ಕೂಡ ಭಾಳ ಆಗ್ಯದ ರೀ. ಈಗ ಅನ್ನಕ್ಕೆ ಒಗ್ಗರಣೆ ಹಾಕ್ತೀನಿ ರೀ ನಾನು. ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಟಾಸ್ಕ್ ಇದ್ದಂಗೆ ರೀ. ಯಾಕಂದರೆ ಬೆಳಗ್ಗೆ ಅರ್ಜೆಂಟಲ್ಲಿ ಎಲ್ಲ ಕೆಲಸ ಮಾಡೋದಂದ್ರೆ ಒಂದು ಟಾಸ್ಕ್ ಟೈಪ್ ನೋಡಿರಿ. ಬೇಗ ಮಾಡಬೇಕು, ಟೈಮ್ ಆಗುತ್ತಾ ಅಂದ್ಕೊಂಡು ಎಲ್ಲ ಅರ್ಜೆಂಟಲ್ಲಿ ಮಾಡ್ತಾ ಇರೋದು. ನನಗೂ ಕೂಡ ಇವತ್ತು ಒಂದು ಸ್ವಲ್ಪ ಲೇಟಾಗಿ ಇವತ್ತು ಅರ್ಜೆಂಟ್ ಆಯ್ತು ನೋಡಿರಿ ಕೆಲಸನ. ರಾತ್ರಿದು ಸ್ವಲ್ಪ ಅನ್ನ ಉಳ್ದೈತ್ರಿ. ಅದನ್ನು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಅದನ್ನೇ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ರೀ. ನಾಷ್ಟನ ಏನೂ ಮಾಡ್ತಾಯಿಲ್ಲ. ಅದನ್ನೇ ಒಂದು ಸ್ವಲ್ಪ ತಿಂದ್ರಾಯ್ತು. ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಪರೋಟ ಸ್ವಲ್ಪ ಕೋಸಂಬರಿನ ಮಾಡ್ಕೊಂಡಿದ್ದೀನಿ ರೀ. ಮಾಡ್ಕೋಬೇಕ್ರಿ ಇನ್ನೂ ಪರೋಟ ಕೋಸಂಬರಿ. ಅದ್ರ ಸಂಬಂಧ ಇದು ಮೊದಲು ಅನ್ನನ ಒಗ್ಗರಣೆ ಹಾಕಿ ನಂತರ ಮತ್ತು ಆಮೇಲೆ ಮಾಡ್ಕೊಂಡ್ರೆ ಅಂತ ಹೇಳಿ ಮಾಡ್ಲಾತ್ತಿ ನೋಡಿರಿ. ಎಲ್ಲ ಹೆಣ್ಮಕ್ಳಿಗೆ ನೋಡಿರಿ, ಮಿಡಲ್ ಕ್ಲಾಸ್ ಹೆಣ್ಮಕ್ಳದ್ದು ಜೀವನನೇ ಇಷ್ಟ ಅನಿಸುತ್ತೆ. ಯಾಕಂದರೆ ಹಳ್ಳಿಗಳ್ದಾಗಿದ್ದರೂ ಕೂಡ ಹಳ್ಳಿಯಾಗ ನೋಡಿರಿ, ನಮ್ಮ ಮನ್ಯಾಗ ಪ್ರತಿ ದಿವಸನೂ ಕೂಡ ನಮ್ಮ ಅವ್ರು ನಾವು ಸಣ್ಣವರಿದ್ದಾಗ ಹೇಳ್ತಿದ್ರು ನಸುಕ್ನೆ 4 ಗಂಟೆಗೆ ಎದ್ರು ಅಂದ್ರೆ 10 ಗಂಟೆ ತನಕ ಅವರಿಗೆ 1 ನಿಮಿಷನೂ ಬಿಡುವಿಲ್ಲ ಅವ್ರ ಕೆಲಸ. ಯಾಕಂದ್ರೆ ಹೊಲ್ಮನೆ ಕೆಲಸ ಮಾಡ್ತಾರೆ ಅವರು. ಹೊಲ್ಮನೆ ಕೆಲಸ ಮುಂಜಾನೆ ಕೆಲಸದವ್ರು ಬರುವಷ್ಟರಲ್ಲಿ ಎಲ್ಲ ಕೆಲಸನ ಮಾಡ್ಕೊಂಡು ಹೋಗ್ಬೇಕು. ಗಂಡು ಮಕ್ಳದು ಅಷ್ಟು ಇರುತ್ತೆ ರೀ. ಅವ್ರಿಗೂ ಹೈರಾಣ ಇರುತ್ತೆ. ಹೊರಗೆ ದುಡಿಬೇಕು, ತಂದು ಹಾಕಬೇಕು, ಅದ್ರ ಪ್ರಶ್ನೆ ಇಲ್ಲ. ಆದರೆ ಹೆಣ್ಮಕ್ಳಿಗೆ ಮಾತ್ರ ಇದು ದೊಡ್ಡ ಟಾಸ್ಕ್ ನೋಡಿರಿ. ಬೆಳಗ್ಗೆ ಅಡುಗೆ ಮಾಡೋದು ಆಗಲಿ, ಮಕ್ಕಳನ್ನ ಸಂಭಾಳಿಸೋದಾಗಲಿ ನೋಡಿರಿ. ಪರೋಟ ಮಾಡ್ಲಿಕ್ಕೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. 1 ಗ್ಲಾಸು ಗೋಧಿ ಹಿಟ್ಟು ತೊಗೊಂಡಿನಿ ನೋಡಿರಿ. ಗೋಧಿ ಹಿಟ್ಟನ್ನ ಈ ರೀತಿ ಗ್ಲಾಸಲ್ಲಿ ಡಬ್ ಹೊಡೆದು ಇದೇ ರೀತಿ ಅಳಗಾಡ್ಸಿದ್ರೆ ಹಿಟ್ಟು ಸೋಸೋದು ಈಸಿ ನೋಡಿರಿ. ಈ ಥರ ಬುಟ್ಟಿ ಸಣ್ಣದದ ಸೋಸಿದ್ರೆ ಪೂರ್ತಿ ಆ ಕಡೆ ಈ ಕಡೆ ಆಗ್ತದ. ಈ ರೀತಿ ಮಾಡ್ಕೊಂಡ್ರೆ ನೋಡಿರಿ ಒಂದು ಸ್ವಲ್ಪ ಹಿಟ್ಟು ಆ ಕಡೆ ಈ ಕಡೆ ಆಗಂಗಿಲ್ಲ ನೋಡ್ರಿ. ಮಸ್ತ್ ಅಲ್ರಿ ಐಡಿಯಾ. ಈ ರೀತಿ ಕೂಡ ನೀವು ಹಿಟ್ಟು ಸೋಸುವಾಗ ಟ್ರೈ ಮಾಡಿ ನೋಡಿರಿ. ಒಂದು ಸ್ವಲ್ಪನೂ ಹಿಟ್ಟು ಆ ಕಡೆ ಈ ಕಡೆ ಆಗಲಿಲ್ಲ ನೋಡಿರಿ. ಒಂದು ಅರ್ಧ ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು. ಅದನ್ನು ಕೂಡ ಇದೇ ರೀತಿ ಸೋಸ್ಕೊತೀನಿ. ಕಲೆ ಐತ್ರಿ. ಒಂದು ಬಟ್ಲಾಗಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ನೋಡಿರಿ, ಕಡಲೆ ಹಿಟ್ಟನ್ನ ಸೋಸ್ಕೊಂಡೆ. 1 ಬಟ್ಲ ಜೋಳದ ಹಿಟ್ಟನ್ನ ತೊಗೊಂಡಿನ್ರಿ. ಬೇಕಿದ್ರೆ ನೀವು ಗೋಧಿ ಹಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ್ರೆ ಹೆಚ್ಚಿಗೆ ತೊಗೋಬೋದು ಗೋಧಿ ಹಿಟ್ಟು. ನಾನು 1 ಗ್ಲಾಸ್ ಹಿಟ್ಟು ಅದಕ್ಕೆ ಅರ್ಧ ಆಗುವಷ್ಟು ಜೋಳದ ಹಿಟ್ಟು, ಕಡಲೆ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ರೀ. ಬೇಕಿದ್ರೆ ನೀವು ರಾಗಿ ಹಿಟ್ಟಿದ್ರು ಕೂಡ ಹಾಕ್ಬೋದು. ಮಸ್ತ್ ಆಗುತ್ತೆ ಟೇಸ್ಟು.
ನೋಡ್ರಿ ಹಿಟ್ಟು ಒಂದು ಸ್ವಲ್ಪನ ಆ ಕಡೆ ಈ ಕಡೆ ಆಗಲಿಲ್ಲ. ಜಲ್ಲುಡ್ಗ್ಯಾಗ ಈ ರೀತಿ ನಾವು ಗ್ಲಾಸ್ಲೇನೆ ಸೋಸ್ಕೊಂಡ್ರು ನೋಡ್ರಿ. ಹಿಟ್ಟು ಬುಟ್ಟಿ ಎಷ್ಟೇ ಸಣ್ಣದಿದ್ರು ಹಿಟ್ಟು ಹೊರಗಡೆ ಚೆಲ್ಲಂಗಿಲ್ಲ ನೋಡ್ರಿ. ಈ ರೀತಿ ನೀವು ಕೂಡ ಮಾಡಿ ಫ್ರೆಂಡ್ಸ್. ಮೆಂತ್ಯ ಪಲ್ಯ ಪರೋಟ ಮಾಡ್ತೀನಿ ರೀ. ಮೆಂತ್ಯ ಪಲ್ಯನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಇದೇ ಥರ ನೀವು ಪಾಲಕ ಸಬ್ಸಿ ಪಲ್ಯ ಕೂಡ ಹಾಕಿ ಮಾಡ್ಕೋಬೋದು ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಜೀರಿಗೆ, ಉಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೇರಿ ನಾ. ಅದನ್ನು ಕೂಡ ನೋಡಿ ಖಾರಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ಹಾಕೋಬೇಕು. ಒಂದೆರಡು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿನ ಹಾಕ್ತಿದ್ದೀನಿ ರೀ. ಒಂದಿಷ್ಟು ಬಿಳಿ ಎಳ್ಳು ಹಾಕೋತೀನಿ ರೀ. ಬೇಕಿದ್ರೆ ನೀವು ಬಿಳಿ ಎಳ್ಳು ಇದ್ರೆ ಹಾಕೋಬೋದು, ಇರ್ಲಿಕ್ಕಂದ್ರೆ ನಡೀತದೆ, ಟೇಸ್ಟ್ ಆಗುತ್ತೆ ಎಳ್ಳು ಹಾಕ್ಕೊಂಡ್ರೆ. ಒಂದಿಷ್ಟು ಅಜ್ವಾನ ಹಾಕೋಬೇಕ್ರಿ. ಅಜ್ವಾನ ಒಂದು ಸ್ವಲ್ಪ ಕೈ ತಿಕ್ಕಿ ಹಾಕ್ಕೊಂಡ್ರೆ ವಾಸ ಚಲೋ ಬರ್ತದೆ ರೀ ಅದ್ರದ್ದು. ಅಷ್ಟೇ ಹಾಕಿದ್ರೆ ಅಷ್ಟು ಕರೆಕ್ಟ್ ಅನ್ಸಂಗಿಲ್ಲ ನೋಡಿರಿ. ಈ ಥರ ಕೈ ತಿಕ್ಕಿ ಹಾಕಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿನಿ ರೀ. ಉಪ್ಪು, ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ರೀ. ಈಗ ಒಂದು ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಹಿಟ್ಟು ಕರೆಕ್ಟಾಗಿ ನಾದ್ಕೊಂಡ್ರೆ ಪರೋಟಕ್ಕೆ ಹಿಟ್ಟು ರೆಡಿ ಆಗ್ತದೆ. ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕು ರೀ. ಎಕ್ದಮ್ ಹಾಕಿದ್ರೆ ಹಿಟ್ಟು ಅಳಸಾಯ್ತದ್ರೆ ಪರೋಟ ಕರೆಕ್ಟ್ ಬರೋಂಗಿಲ್ಲ ನೋಡಿರಿ. ಈ ಥರ ಹಿಟ್ಟು ನಾದ್ಕೊಂಡಾಗಿದೆ ಫ್ರೆಂಡ್ಸ. ನೋಡಿಕೊಂಡು ಸಾಕ್ರಿ, ಎಷ್ಟು ಕರೆಕ್ಟ್ ಅದ ಪರೋಟಕ್ಕೆ ಹಿಟ್ಟು. ಪರೋಟದೊಳಗೆ ಒಂದು ಸ್ವಲ್ಪ ಕೊತ್ತಂಬರಿ ಆದ್ರೆ ಚಲೋ ಅನ್ನಿಸ್ತದೆ ರೀ. ನಾನು ಕೊತ್ತಂಬರಿ ಮಾಡ್ಕೊಳತ್ತೀನಿ. ಒಂದೆರಡು ಸೌತೆಕಾಯಿ, ಉಳ್ಳಾಗಡ್ಡಿ, ಸ್ವಲ್ಪ ಶೇಂಗದ ಪುಡಿ, ಜೀರಿಗೆ, ಉಪ್ಪು, ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್. ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೋಬೇಕು ರೀ. ಮೊಸರು ಹಾಕ್ಕೊಂಡು ಕಲಸಿದ್ರೆ ಕೊತ್ತಂಬರಿ ಪರೋಟದಾಗ ಟೇಸ್ಟ್ ಆಗ್ತದೆ ನೋಡಿರಿ. ನೋಡಿಕೊಂಡು ಗಟ್ಟಿ ಮೊಸರು ಹಾಕ್ಕೋಬೇಕ್ರಿ. ಒಂದು ಜರ ಗಟ್ಟಿದ್ರೆ ಅಂದ್ರೆ ಬರ್ತದೆ, ಅಳಸಾಗುತ್ತೆ ನೋಡಿರಿ. ಈ ಥರ ಗಟ್ಟಿ ಮೊಸರು ಹಾಕ್ಕೊಂಡು ಕೊತ್ತಂಬರಿ ನಾನೀಗ ಕಲಸ್ಕೊತೀನಿ ರೀ. ಚಲೋ ಹೊತ್ನಾಗ ಮಿಕ್ಸ್ ಮಾಡಿ ಕೊತ್ತಂಬರಿ ಬೇಸಿದಿಂದಾಗ ಸೌತೆಕಾಯಿ ತಿನ್ಬೇಕು ನೋಡ್ರಿ. ತಂಪ ದೇಹಕ್ಕೆ ನೀರಿನಂಶ ಜಾಸ್ತಿ ಇರ್ತದೆ. ಈ ರೀತಿ ಉಳ್ಳಾಗಡ್ಡಿ ಸೌತೆಕಾಯಿ ತಿನ್ಬೇಕು ನೋಡ್ರಿ. ಕೋಸಂಬರಿ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ನೋಡ್ರಿ ಈಗ ಪರೋಟ ಮಾಡ್ತೀನಿ. ಈ ಥರ ಒಂದು ಕಾಟನ್ ಅರ್ಬಿ ತೊಗೊಂಡಿನಿ ರೀ. ಕಾಟನ್ ಅರ್ಬಿ ಮ್ಯಾಗ ಮಾಡ್ಬೇಕದು. ಬೇಕಿದ್ರೆ ನೀವು ಸ್ವಲ್ಪ ಹಿಟ್ಟು ಗಟ್ಟಿ ಇದ್ರೆ ತಾಟಿನ ಮ್ಯಾಗ ಚಪಾತಿ ಹೋಳಿಗೆ ಅದು ಮಾಡ್ತೀವಲ್ಲ ಆ ತಾಟಿನ ಮ್ಯಾಗ ನಡೀತದೆ ರೀ. ಆದ್ರೆ ನಾನು ಈಗ ಈ ಬಟ್ಟೆ ಮ್ಯಾಗ ಮಾಡ್ಲಾತೀನಿ. ಇಲ್ಲಾಂದ್ರೆ ಪ್ಲಾಸ್ಟಿಕ್ ಸೀಟ್ನಾಗ ಕೂಡ ಮಾಡ್ಕೋಬೋದು ನೋಡ್ರಿ. ಹಿಟ್ಟು ಒಂದು 10 ನಿಮಿಷ ಬಿಡ್ಬೇಕು ರೀ ನೆನೆಲಕ್ಕ, ಅಂದ್ರೆ ಸ್ವಲ್ಪ ಸಾಫ್ಟ್ ಆಗ್ತದೆ ನೋಡ್ರಿ. ಈ ಥರ ನಿಮ್ಗೆ ಸೈಜ್ ಎಷ್ಟು ಬೇಕೋ ಅಷ್ಟು ತೊಗೊಂಡು ಒಂದು ಸ್ವಲ್ಪ ನೀರು ಹಚ್ಕೋಬೇಕು ರೀ ಅರ್ಬಿಗೆ. ನೀರು ಹಚ್ಕೊಂಡು ಈ ಥರ ಕೈಲೇ ಪ್ರೆಸ್ ಮಾಡಿದ್ರೆ ನಡೀತದೆ ನೋಡ್ರಿ. ಪರೋಟಕ್ಕೆ ಏನು ಜಾಸ್ತಿ ಏನು ಇದು ಬೇಕಾಗಿಲ್ಲ. ಇದ್ರಾಗ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟು ಅದು ಹಾಕಿ ಮಾಡಿದ್ರಂತ್ರ ಟೇಸ್ಟ್ ಭಾರಿ ಬರ್ತದೆ ರೀ. ಇದೇ ಥರ ನಾವು ಎಲ್ಲ ಥರ ಕಾಯಿಪಲ್ಯ ಕೂಡ ಹಾಕಿ ಮಾಡ್ಕೋಬೋದು. ಗಜ್ರಿ ತುರಿ, ಬೀಟ್ರೂಟ ನೋಡ್ರಿ. ಇಷ್ಟಾಗಿದೆ ಸೈಜು. ಅತಿ ದಪ್ಪ ಆದ್ರೂ ಇದಾಗಂಗಿಲ್ಲ, ಅತಿ ತಿಳುವಾದ್ರೂ ಕರೆಕ್ಟ್ ಆಗಿದ್ರಿ. ಈ ಥರ ನಡಬರ್ಕ ಒಂದು ಸ್ವಲ್ಪ ಹೋಲ್ ಮಾಡ್ಕೋಬೇಕ್ರಿ. ಯಾಕಂದರೆ ಎಣ್ಣೆ ಹಾಕಿದ್ರೆ ಕರೆಕ್ಟ್ ಇದು ಹಾಲಕ್ಕೆ ಹೋಲ್ ಮಾಡ್ಕೋಬೇಕು. ಇದು ಹಂಚಿ ಕೊಡೋಕ್ಕಾಗದ ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೋತೀನಿ ರೀ. ಹಚ್ಕೊಂಡು ಇದನ್ನು ನಾನೀಗ ಈ ರೀತಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಹೋಲಲ್ಲಿ ಎಣ್ಣೆ ಹಾಕ್ಕೊಂಡ್ರೆ ನೋಡ್ರಿ ಚಂದ. ನೋಡ್ರಿ ಕಲರ್ ಯಾವ ರೀತಿ ಕಾಣ್ತಂತೇಳಿ ಒಂದು ಸ್ವಲ್ಪ ಮೀಡಿಯಮ್ಗೆ ಇಟ್ಕೊಂಡೆ ಬೇಯಿಸ್ಕೋಬೇಕು ನೋಡ್ರಿ. ಇವು ಪರೋಟ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ನಿಮ್ಗೆ. ಮೆಂತ್ಯ ಪರೋಟ ಈ ರೀತಿ ಮಾಡಿದ್ದಿಲ್ಲ ರೀ. ನಾನು ತಾಟಿನ ಮ್ಯಾಗ ಮಾಡಿದ್ದೆ. ಅವು ಒಂದು ಸ್ವಲ್ಪ ದಪಾಟಿ ಟೈಪ್ ಅನ್ನಿಸ್ತಾವೆ. ಈ ರೀತಿ ಪರೋಟ ಮಾಡಿದ್ರೆ ಟೇಸ್ಟ್ ಆಗ್ತದೆ ನೋಡ್ರಿ. ಬರೀ ಚಪಾತಿ ರೊಟ್ಟಿ ಆದ್ರೆ ಮಕ್ಕಳು ಕೂಡ ಸ್ವಲ್ಪ ದಿನ ತಿನ್ಲಕ್ಕ ಬೇಸರ ಮಾಡ್ಕೋತಾರೆ. ಅದಕ್ಕೆ ನಾವು ಈ ರೀತಿ ಏನಾದರೂ ಕಾಯಿಪಲ್ಯ ಅಂತ ಮಕ್ಕಳು ಮುಟ್ಟೋದೇ ಇಲ್ಲ. ಈ ರೀತಿ ಪರೋಟ ಅದು ಮಾಡಿಕೊಟ್ರೆ ಅವರು ಕೂಡ ತಿಂತಾರೆ. ಆರೋಗ್ಯಕ್ಕೆ ಕೂಡ ಒಳ್ಳೇದು ನೋಡ್ರಿ. ಇದು ನಾನು ಇವತ್ತು ನನ್ನ ಮಗ ಹೇಳ್ದೆ ಮಮ್ಮಿ ಪರೋಟ ಮಾಡ ಅಂಥೇಳಿ
ನನ್ನ ಮಗನಿಗೋಸ್ಕರ ಪರೋಟ ಮಾಡಿ ನೋಡ್ರಿ ಇವತ್ತು. ಹಬ್ಬ ಕೂಡ ರೆಡಿ ಆದ ನೋಡ್ರಿ. ಪರೋಟ ಮತ್ತು ಕೋಸಂಬರಿ ಕಡ್ದರಿ ಅವರಿಗೆ. ಅನ್ನ ಇಲ್ಲೇ ಒಂದು ಸ್ವಲ್ಪ ತಿಂದ್ರಿ. ಅನ್ನ ಏನು ಹೊಲ ಅಂದ್ರಿ, ಅದಕ್ಕೆ ಅನ್ನ ಕಟ್ಟಲಿಲ್ಲ ಅವರಿಗೆ. ಪರೋಟ ಕಟ್ಟಂದ್ರು. ಪರೋಟನೇ ಕಟ್ಟಿ ನೋಡ್ರಿ. ಮುಂಜಾನೆ ಹೋಗತ್ತನ ಡಬ್ಬಿ ಮಾಡತ್ತನ ನೋಡ್ರಿ. ಇಷ್ಟು ಗಡಬಡ ಆಗುತ್ತೆ. ನಾನು ಒಂದು ಸ್ವಲ್ಪ ಲೇಟ್ ಮಾಡಿದ್ದೆ. ಇವತ್ತಂತೂ ಇಷ್ಟು ಅವಸರ ಆಯಿತು. ಪರೋಟ ರೆಡಿ ಆದ ನೋಡ್ರಿ ಫ್ರೆಂಡ್ಸ್. ಡಬ್ಬನ ಕಟ್ಟಿ ಎಷ್ಟು ಹಿಟ್ಟು ಉಳಿದಿತ್ತು ಅದನ್ನು ಮಾಡ್ಕೊಂಡು ಬಿಟ್ಟೆ, ಮತ್ತೆ ಹಿಂದಗಡೆ ಮಾಡೋದಂಥೇಳಿ. ಪರೋಟ ರೆಡಿ ಆಗ್ಯಾರಿ. ಈಗ ಚಹಾ ಕುಡಿಬೇಕಂತ ಚಹಾ ಇಟ್ಟು ನೋಡ್ರಿ. ಅವ್ರಿಗೆ ಮಾಡಿದ್ದು ಒಂದಿಷ್ಟು ಉಳಿದಿತ್ತು. ದೇವಾಗ ಬೋರ್ಮಿಟ ಹಾಲು ಹಾಕ್ಲತ್ತೀನಿ ರೀ. ಅವನು ಈಗ 9 ಆಗ್ಯದ್ರಿ. ಈಗ ಜಳಕ ಮಾಡ್ದೆ. ಚಹಾ ಕುಡಿಯಂಬರ್ರಿ. 9 ಆಗಿ 10 ನಿಮಿಷ ಆಗಿದ್ರಿ ಟೈಮ್ ಆಗಿ. ಈಗ ಚಹಾ ಕುಡಿಲಾತ್ತೀನಿ ನೋಡ್ರಿ. ಅವನು ಇಲ್ಲಿ ಕೂತು ಹಾಲು ಕುಡಿಲಾತನ. ಏ ಅಪ್ಪಾಜಿ ಹಾಯ್ ಮಾಡಿ. ಟಿ ವಿ ನೋಡಂಬರ್ರಿ. ಚಲೋ ಐತ್ರಿ ಅವ್ನು ಡ್ಯೂಟಿ. ಇನ್ನು ಜಳಕ ಆಯ್ತು. ಒಂದು ಸ್ವಲ್ಪ ಹೊಟ್ಟಿಗೆ ಹಾಲು ಬಿದ್ದು ಅಂದ್ರೆ ಡ್ಯೂಟಿ ಚಲೋ ಆಗ್ತದೆ. ಇನ್ನು ಟಿ ವಿ ನೋಡೋದು, ಮೊಬೈಲ್ ನೋಡೋದು. ಟಿ ವಿ ಅವ್ರನ್ನೂ ಯಾರೂ ಇಲ್ಲ ಮನ್ಯಾಗ ಕೇಳೋರು ಅವನಿಗೆ. ಟಿ ವಿ ಅವ್ರು ಇದ್ರೆ ಮೊಬೈಲ್ ನೋಡ್ತೀನಿ. ಅದೇ ಮಾಡಿ. सगळं इकडं बघा की. सगळ्या बघून हाय करा. अनाय काय करते? गेम 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 सारखा. देऊ काहीतरी सांगा. ते काकूला सपोर्ट कर. काहीतरी सांग की. कोण आहे म्हणजे? ते मी यूट्यूब मध्ये टाकते ना तुझा व्हिडिओ. हा का का काय रे अजय? मला माहिती. हा तू नाही बघितले का? ದೇವರಾಜ್ ಬಿಡು. ಅದು ಸಾಕಪ್ಪಜಿ. ಎಷ್ಟಾಗ ಟೈಮ್ ಗೊತ್ತ? ಟೈಮ್ ಎಷ್ಟಾಗಿದೆ ನೋಡಲ್ಲಿ. ಎಷ್ಟಾಗಿದೆ ಹೇಳು? ಹಾಂ ತಮಿಳ್ದಾಗದ. ತಮಿಳ್ದಾಗ ಹೆಂಗದ? ಟೈಮ್ ತಿಳಂಗಿದ ಹಂಗದ್ರ ನೀವು? ನೋಡ್ರಿ ಮುಂಜಾನೆ ತಳಗ ಹೋಗ್ಯಾನ ಆಡ್ಲಕ್ಕ. ಈಗ ಅವ್ರಿಗೆ ಕರ್ಕೊಂಬಂದು ಇಲ್ಲಿ ಮನ್ಯಾಗ ಬಂದು ಗೇಮ್ ಆಡ್ಕೊತ ಕೂತ್ಬಿಟ್ಟ ನೋಡ್ರಿ. ಏನು ಅಭ್ಯಾಸ ಇಲ್ಲ ಏನಿಲ್ಲ. ಆಯ್ತು ಇನ್ನೊಂದು ಎಷ್ಟು ಇವತ್ತು ಡೇಟ್? ಎಷ್ಟಪ್ಪಜ್ಜಿ? 10. ಎಷ್ಟದ ಡೇಟ್ ಇವತ್ತು? 11. ಆಯ್ತು ಇನ್ನೊಂದು 15 ದಿನ, 15-20 ದಿವಸ ಆಯ್ತು ಹೋಗಕತ್ರ. ರಸಗುಲ್ಲ ನೋಡ್ರಿ. ರಸಗುಲ್ಲ ಮೊನ್ನೆ ಊರಿಗೆ ಹೋಗಾಗ ತಂದಿಟ್ಟು ಹೋಗ್ಯಾರ. ನಮ್ಮ ದೇವರಾಜ ತಿರ್ಲಕ್ಕೆ ಇಷ್ಟ ಇಲ್ರಿ ಅವ್ರಿಗೆ. ಇಷ್ಟು ಆಟ ಕೂತಾವ. ಅದಕ್ಕೆ ಹುಡುಗರು ಬಂದಾವ. ಹಾಕಿ ಕೊಡು ಮಮ್ಮಿ ಅಂತಾರ್ರಿ. ಹಾಕಿ ಕೊಡ್ಲಾತ್ತೀನಿ. ಹುಡುಗರು ಅದ್ರ ತಿಂತ ನೋಡ್ರಿ. ಇವ ಅಂತೂ ಬೆಳಗ್ಗೆ ಒಂದು ಪರೋಟ ತಿಂದವ. ಹೊಳ್ಳಿ ಮಧ್ಯಾಹ್ನ ಊಟ ಇಲ್ಲ ಏನಿಲ್ಲ. ಈಗ ಚಹಾ ಟೈಮ್ ಆಗ್ಯದ. ಸ್ವಲ್ಪ ಹಾಲಾದ ಹಾಕಿ ಕೊಡ್ತೀನಿ ಅಂದ್ರೆ ವಾಲಲ್ಲಾತನ್ರಿ. ಅದಕ್ಕೆ ಸುಮ್ಮಿದನ ಅದ್ರ ಹುಡುಗರು ಸಂಗಡ ತಿಂತಾನಂತೆ ಕೊಡ್ಲಾತ್ತೀನಿ ನೋಡ್ರಿ. ಫ್ರೆಂಡ್ಸ್ ಬನ್ನಿ ರಸಗುಲ್ಲ ತಿನ್ನೋಣ. ಬರ್ರಿ ಯಾರ್ಯಾರು ತಿಂತೀರಿ? गे रे नंतर केळ पहिलं का. ಏ ಪೈಲ್ ತಿನ್ರಿ ಆಮೇಲೆ ಗೇಮ್ ಆಡ್ರಿ. ಏನು ಹುಡುಗರ್ರಿ ಇವರು. 6ಕ್ಕೆ 5 ಮಿನಿಟ್ ಕಮ್ಮಿ ಅದರಿ. ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಬನ್ನಿರಿ. 6 ಗಂಟೆಯಿಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. 6 ಆಗ್ಯದ ನೋಡ್ರಿ. ಈಗ ಮಾರಿಯ ತಗೊಂಡು ಫ್ರೆಶ್ ಆಗಿ ದೇವ್ರ ಮುಂದೆ ದೀಪ ಕೂಡ ಹಚ್ಚಿದೇವ್ರಿ. ಅಂದ್ರೆ ಮುಖ ತೊಗೊಂಡು ಕೂಡಲೇ ದೇವ್ರ ಮುಂದೆ ದೀಪ ಹಚ್ಚಿದ್ರೆ ಅದೇನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ರೀ. ಆದ್ರೆ ಇನ್ನೊಂದು ತಾಸು ಅದ್ರಿ ಟೈಮ್ 7ಕ್ಕೆ ಹೊತ್ತು ಮುಳುಗ್ತದೆ. ಈಗ ಬ್ಯಾಸ್ಗೆ ಅದಲ್ರಿ. ನೋಡಮ್ರಿ ಸಂಜೆ ರೊಟ್ಟಿ ಇನ್ನೂ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದನ್ನ ಹಾಕಿ ಬಸ್ ನೋಡ್ರಿ. ಹುಡುಗರಿಗೆ ರಸಗುಲ್ಲ ಹಾಕ್ಕೊಟ್ಟೆವ್ರಿಗೆ. ರಸಗುಲ್ಲ ತಿಂದರು. ಅಂದ್ರೆ ಹುಡುಗರು ಬಂದಾವಂತೇಳಿ ಅವನು ತಿನ್ನತ್ತನ್ರಿ. ನಮ್ಮ ದೇವರಾಜನೇ ಇಲ್ಲಿಕ್ಕ ಜಾಸ್ತಿ ನೋಡ್ರಿ. ಯಾರೂ ಇಲ್ರಿ ಮನ್ಯಾಗ. ಅವ್ರು ತಿನ್ನೋರೇ ಯಾರಿಲ್ಲ. ನನಗೂ ಕೂಡ ಅಷ್ಟು ರಸಗುಲ್ಲ ಇಷ್ಟ ಆಗಂಗಿಲ್ಲ. ಯಾಕೋ ಗೊತ್ತಿಲ್ಲ. ಆದ್ರೆ ಹಾಲಿನ ಪದಾರ್ಥ ಅದ ತಿನ್ನಬೇಕು ಕರೆ. ಆದ್ರೆ ರಸಗುಲ್ಲ ಇಷ್ಟ ಆಗಂಗಿಲ್ಲ ರೀ. ಜಾಮೂನ್ ಇದ್ರೆ ಮತ್ತೆ ತಿಂತಿದ್ದೆ ರೀ ನಾನು. ಆದ್ರೆ ರಸಗುಲ್ಲ ಸೇರಂಗಿಲ್ಲ ರೀ. ಅವ್ರ ಪಪ್ಪ ಕೂಡ ಬೆಳಗ್ಗೆ ಹೋಗ್ತಾರೆ. ಒಮ್ಮೆ ರಾತ್ರಿ ಬರ್ತಾರೆ. ಮುಂಜಾನೆ ನಾಷ್ಟ ಮಾಡೋದು ಹೋಗೋದು. ಒಮ್ಮೆ ರಾತ್ರಿ ಬರ್ನ ಊಟಕ್ಕೆ ಕುಂದ್ರೋದು. ಯಾವುದೋ ತಿನ್ನೋದಾಗಲ್ಲ ಬಿಡೋದಾಗಲ್ಲ ರೀ. ಅವು ಅಷ್ಟೇ ಗೊತ್ತಾವ. ಮಮ್ಮಿ ಕೂಡ ಅವ್ರಿಗೆ ಎಲ್ಲರಿಗೆ ಹಾಕಿ ನಾನು ತಿಂತೀನಿ ಅಂದನ್ರಿ. ಹಾಕಿಕೊಟ್ಟೆ ತಿಂದ್ರೆ ನೋಡ್ರಿ. ಹುಡುಗರು ಅಂದ್ರೆ ಹಂಗೆ ನೋಡ್ರಿ. ಒಬ್ರು ನೋಡಿ ಒಬ್ರು ತಿನ್ನೋದು ಮಾಡೋದು ಮಾಡ್ತಾರೆ.
ಅವನಿಗೆ ಪೈಲೆಲ್ಲ ಭಾಷೆ ಬರ್ತಿದ್ದಿಲ್ಲ ರೀ, ಈಗಷ್ಟೇ 1 ವರ್ಷ ಆಯ್ತಲ್ರಿ ನಾವು ಈ ಕಡೆ ಬಂದು. ಭಾಷೆ ಎಲ್ಲ ಬರ್ತಿದ್ದಿಲ್ಲ ರೀ, ಈಗೆಲ್ಲ ಹುಡುಗರ ಸಂಗಟ ಕಲ್ತ್ರಿ ಎಲ್ಲ ಮರಾಠಿ ಮಾತಾಡ್ತಾನೆ, ಹಿಂದಿ ಮಾತಾಡ್ತಾನೆ. ನನಗೆ ಒಂಥರ ವಿಚಿತ್ರ ಅಂದ್ರೆ ಆಶ್ಚರ್ಯ ಆಗಿಬಿಟ್ಟದ್ರಿ. ನಮಗೆ ಮೊದಲು ಸ್ವಲ್ಪ ಬರ್ತಿದ್ದೋ ಅಂದರೂ ಕೂಡ ನಮಗಿನ್ನೂ ಅಷ್ಟೊಂದು ಸರಿಯಾಗಿ ಮರಾಠಿ ಮಾತಾಡ್ಲಿಕ್ಕೆ ಬರೋಂಗಿಲ್ಲ. ಅವ ನೋಡ್ರಿ ಅವ್ರ ಸಂಗಟ ಕಲ್ತು ಫುಲ್ ಮರಾಠಿ ಹಿಂದಿ ಎಲ್ಲ ಮಾತಾಡ್ತಾನೆ. ಮನೆಯಾಗೆ ಇರಂಗಿಲ್ಲ ರೀ ಅವ. ಊರಿಗೆ ಹೇಳಿ ಹೋಗ್ಯಾರ ಮನ್ಯಾಗೆಲ್ಲವ್ರು, ನಮ್ಮ ಅತ್ತೆ ನಮ್ಮ ಅಮ್ಮ ಅದೆಲ್ಲ. ಮಮ್ಮಿ ಒಬ್ಬಕ್ಕನೇ ಆತಾಳ, ಮಮ್ಮಿ ಸಂಗಟ್ಟಿರು ಜಾಸ್ತಿ ತೆಳಗೆ ಹೋಗ್ಬೇಡ, ಆಡ್ಲಕ್ಕೆ ಹೋಗ್ಬೇಡ, ಮಮ್ಮಿ ಜಾಸ್ತಿ ತಿರುಗಾಡ್ಲಕ್ಕೆ ಆಗಂಗಿಲ್ಲ ಅಂತೆಲ್ಲ ವಾರ್ನಿಂಗ್ ಮಾಡಿ ಹೋಗ್ಯಾರಿ. ಅಂದರೂ ಕೂಡ ಅವ್ನು ಜಾಸ್ತಿ ತಳಗೆ ಹೋಗ್ತಾನೆ ರೀ. ಅಂದ್ರೆ ಹುಡುಗರು ಅಂದ್ರೆ ಅಷ್ಟೇ ಅಲ್ರಿ, ಅವ್ರ ಆಟದ ಲಕ್ಷ್ಯ ಇತ್ತು ಅಂದ್ರೆ ಬೇರೆ ಯಾವುದೂ ನೆನಪಿರಂಗಿಲ್ಲ. ಈಗ ನೋಡ್ರಿ 1-2 ತನ ಇತ್ತು ಹೋಗಿ, ಈಗ ಬಂದು ಇನ್ನು ಮುಖ ತಗೊಂಡಿಲ್ಲ, ಏನೂ ತಗೊಂಡಿಲ್ಲ. ಚಹಾ ಮಾಡ್ತೀನಿ ಅಂದ್ರೆ ಬೇಡ, ಚಹಾ ಬೇಡ, ಅವರು ಕುಡಿಯಂಗಿಲ್ಲ ಚಹಾ, ಸುಮ್ಮ ರಸಗುಲ್ಲ ಹಾಕಿ ಕೊಡು ಮಮ್ಮಿ ಅಂತಾರೆ. ಹಾಕಿ ಕೊಟ್ಟೆ ತಿಂದರು. ಈಗ ಇನ್ನೂ ಗೇಮ್ನಾಗೆ ಅದ ನೋಡ್ರಿ, ಎಷ್ಟು ಡೀಪಾಗಿ ಗೇಮ್ ಆಡ್ತಾರೆ. ಏನು ಸುದ್ದಿ ಹುಡುಗರು ಹಂಗೆ ನೋಡ್ರಿ ಫ್ರೆಂಡ್ಸ. ಅಂದ್ರೆ ಹುಡುಗರು ಕಲ್ತು ಅಂದ್ರೆ ಅದನ್ನೂ ಒಂದು ಅವನಿಗೆ ಅವ್ರ ಸಂಗಟ ಕಲ್ತಿದ್ನು ಒಂದು ಒಳ್ಳೇದೇ ಅದ ರೀ. ಯಾಕಂದ್ರೆ ಅವ್ನು ಭಾಷೆ ಕಲೀಲಾತನ. ಟೆರೆಸ್ ಮೇಲೆ ಬಂದು ಕೂತು ಚಾನ ಕುಡಿಲಾತ್ತೀನಿ ನೋಡ್ರಿ. ಚಹಾ ಇಲ್ಲೇ ತೊಗೊಂಬಂದೀನಿ. ಚಹಾ ಒಂದು ಕ್ರೀಮ್ ಲೋನ್ ತೊಗೊಂಬಂದೀನಿ. ಇಲ್ಲಿ ಕೂತು ಕುಡಿದ್ರೈತೆ ಅಂತೇಳಿ. ಒಳಗೆ ದಗಿ ಭಾಳ ಅದ ರೀ, ಸ್ವಲ್ಪ ಮಾಡಿ ಬೇರೆ ಆಗ್ಯದ. ದಗಿ ಅಂದ್ರೆ ಸಿಕ್ಕಾಪಟ್ಟೆ ದಗಿ ಅದ ರೀ ಒಳಗೆ. ಇನ್ನು ಮಳೆ ಬಂದ್ರೆ ಮತ್ತೊಂದು ಸ್ವಲ್ಪ ತಣ್ಣಗಾಗುತ್ತೆ. ಮಳಿನೇ ಬರಲಾಗಿದ್ರಿ, ಅದು ಮಾಡಿ ಆಗಳೇ ನೋಡ್ಬೇಕಾದ್ರೆ ಗದ್ದರಿಸಿದ್ರೆ ಮಾತ್ರ ಹೀಗೆ ಬರುತ್ತೆ ನನಗೆ ಅನಿಸ್ಬಿಟ್ಟಿತ್ತು ಮಳೆ. ಆದ್ರೆ ಬರಲಿಲ್ಲ. ಬರ್ರಿ ಎಲ್ಲರೂ ಚಹಾ ಕುಡಿಯಮ್ಮ, ಕ್ರೀಮ್ ರೋಲ್ ತಿನ್ನಮ್ಮ. ಈ ಫ್ಯಾಮ್ಲಿ ಊರಿಗೆ ಹೋದ್ರೆ ಇನ್ನೊಂದು ಫ್ಯಾಮ್ಲಿ ಐತಿ, ಯೂಟ್ಯೂಬ್ ಫ್ಯಾಮ್ಲಿ. ನಾನು ಯೂಟ್ಯೂಬ್ ಫ್ಯಾಮ್ಲಿಯಿಂದ ನನಗೂ ಕೂಡ ಟೈಮ್ ಹೋಗಿದ್ದೆ ಗೊತ್ತಾಗ್ತಾಯಿಲ್ಲ. ನನಗೂ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ, ಹಾಗೆ ವಾಯ್ಸ್ ಕೊಡ್ಲಿಕ್ಕೆ ಟೈಮ್ ಕೂಡ ಸಿಗ್ತಾಯಿಲ್ಲ. ಈಗ 1-2 ವಿಡಿಯೋಕ್ಕೆ ನೋಡಿರ್ಬೋದು ನೀವು, 1-2 ವಿಡಿಯೋ ಅಷ್ಟೇ ಆಯಿತು. ನಾನು ಡೈರೆಕ್ಟ್ ವಾಯ್ಸ್ ಕೊಡ್ತಾಯಿದ್ದೀನಿ. ಯಾಕಂದ್ರೆ ಮನೆಯಾಗ ಯಾರೂ ಇಲ್ಲರಿ, ಆವಾಜಿಲ್ಲ ಏನಿಲ್ಲ, ಟಿ ವಿ ಬಂದ. ಅದ್ರ ಸಂಬಂಧ ಡೈರೆಕ್ಟ್ ವಾಯ್ಸ್ ಕೊಟ್ಟರು ಕ್ಲಿಯರ್ ಇರುತ್ತೆ ಅಂಥೇಳಿ ಡೈರೆಕ್ಟ್ ವಾಯ್ಸ್ ಕೊಡ್ಲಾತ್ತೀನಿ. ಮೊದಲೆಲ್ಲ ಮನ್ಯಾಗ ನಮ್ಮ ಮಾಮರು ಬೆಳಗ್ಗೆ ಎದ್ದು ಕೂಡಲೇ ಅವರು ಟಿ ವಿ ನೋಡ್ಕೊತ ಕುಂದಿರ್ತಾರೆ. ಮತ್ತು ಹುಡುಗರು ಅದು ಇದು ಕಿರಿಕಿರಿ ಅಂತ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದಂತೆ ಏನೋ ಪಕ್ಕ ಬರೀ ವಿಡಿಯೋ ಮಾಡಿಕೊಂಡು ನಂತರ ವಾಯ್ಸ್ ಕೊಡ್ತಿದ್ದೆ ರೀ. ಈಗ ಯಾರೂ ಇಲ್ಲರಿ ಮನ್ಯಾಗ, ಅದ್ರ ಸಂಬಂಧ ಡೈರೆಕ್ಟ್ ವಾಯ್ಸ್ ಕೊಡ್ಲಕತ್ತೀನಿ. ಅದು ನನಗೂ ಕೂಡ ಸ್ವಲ್ಪ ಕಮ್ಮಿ ಅನ್ಸೋದ್ರಿಗೆ, ಅಂದ್ರೆ ವಾಯ್ಸ್ ಕೊಡೋದು ಕೆಲಸ ತಪ್ಪ್ಯಾದ್ರಿ. ಈಗ ಇದು ಈ ರೀತಿ ಮಾಡೋದ್ರಿಂದ ಕೂಡ ನನಗೆ ಟೈಮ್ ಕೂಡ ಹೋಗ್ಲಕತ್ತದ. ಯೂಟ್ಯೂಬ್ ಮಾಡ್ಲಕತ್ತಿರೋದು 3 ತಿಂಗಳಾಯ್ತು ರೀ. ನನ್ನ ಹೆಲ್ತ್ ಬಗ್ಗೆ ಜಾಸ್ತಿ ನಾನು ವಿಚಾರ ಮಾಡ್ತಾಯಿಲ್ಲ. ಯಾಕಂದ್ರೆ ನನಗೆ ಲಕ್ಷ್ಯನೇ ಪೂರ್ಣ ಯೂಟ್ಯೂಬ್ ಮ್ಯಾಗಿರುತ್ತೆ. ಏನು ಮಾಡಬೇಕು ಏನಿಲ್ಲ, ಹೊಸದಾಗಿ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಜನ ನನಗೆ ಸಪೋರ್ಟ್ ಮಾಡ್ತಾರೆ ಅಂಥೇಳಿ ಇದೇನೇ ವಿಚಾರ ಮಾಡ್ಲಾತ್ತೀನಿ ಫ್ರೆಂಡ್ಸ. ನೀವು ಕೂಡ ನನ್ನ ವಿಚಾರಕ್ಕೆ ಹೊಳ್ಳಿ ರಿಪ್ಲೈ ಕೊಟ್ಟರೆ ನಾನು ಕೂಡ ಇನ್ನೊಂದಿಷ್ಟು ಹೊಸದನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ರೀ. ನೋಡಿರಿ ಇವತ್ತಿನ ಲಾಗ್ ಹೆಂಗಿಂತ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇವತ್ತಿಗೆ ಈ ಲಾಗ್ನ ಎಂಡ್ ಮಾಡ್ಬೇಕು ಅಂದ್ಕೊಂಡೀನಿ, ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗೋಣ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್, ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್. ಇವತ್ತಿಗೆ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.